ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಯಾವುದೇ ಸಾಧಾರಣ ಕಾರಿನ ಬಗ್ಗೆ ಚರ್ಚೆ ಮಾಡುತ್ತಿಲ್ಲ. ಬದಲಿಗೆ ಯಾರು ಭಾರತಕ್ಕೆ ಮೊದಲ ಬಾರಿಗೆ ಅಸಲಿ ಎಸ್ಯುವಿ ಅಂದರೆ ಹೇಗಿರುತ್ತದೆ ಎಂದು ಅರ್ಥ ಮಾಡಿಸಿತ್ತೋ ಅದರ ಬಗ್ಗೆ. ಹೌದು, ನೀವು ಸರಿಯಾಗಿಯೇ ಗುರುತಿಸಿದ್ದೀರಿ. ನಂಬಿ ಸ್ನೇಹಿತರೆ, ಈಗ ಹೊರಬಂದಿರುವ ಫೋಟೋಗಳು ಮತ್ತು ಮಾಹಿತಿಯನ್ನು ನೋಡಿದ ನಂತರ ಕ್ರೆಟಾ, ಸೆಲ್ಟಾಸ್ ಮತ್ತು ಅಷ್ಟೇ ಏಕೆ ಟಾಟಾದ ಹೊಸ ಸಿಯರಾ ಕೂಡ ಖಂಡಿತವಾಗಿಯೂ ಸ್ವಲ್ಪ ಎಚ್ಚೆತ್ತುಕೊಂಡಿರುತ್ತವೆ. ಒಂದು ವೇಳೆ ನಿಮಗೆ ಇದು ಹಳೆಯ ಡಸ್ಟರ್ಗೆ ಕೇವಲ ಹೊಸ ಬಣ್ಣ ಹಚ್ಚಿ ತರಲಾಗಿದೆ ಎಂದು ಅನಿಸುತ್ತಿದ್ದರೆ ಖಂಡಿತ ನೀವು ತಪ್ಪು ಯೋಚನೆ ಮಾಡುತ್ತಿದ್ದೀರಿ. ಈ ಕಾರ್ ಈಗ ಪೂರ್ತಿಯಾಗಿ ಬದಲಾಗಿದೆ. ಇದು ಈಗ ಒಬ್ಬ ಬೇಟೆಗಾರನಂತೆ ಸಕಲ ಸಿದ್ಧತೆಯೊಂದಿಗೆ ಮೈದಾನಕ್ಕೆ ಇಳಿದಂತಿದೆ. ಮೊದಲಿಗೆ ಈ ಕಾರ್ ಮಾರ್ಕೆಟ್ನಲ್ಲಿ ಇಷ್ಟೊಂದು ಹವಾ ಎಬ್ಬಿಸಲು ಕಾರಣವಾದ ಅದರ ಉತ್ತಮ ಲುಕ್ ಬಗ್ಗೆ ಮಾತನಾಡೋಣ. ಇದು ಈ ಕಾರಿಗೆ ಜನಜಂಗುಳಿಯಲ್ಲೂ ಒಂದು ಪ್ರತ್ಯೇಕ ಗುರುತು ನೀಡುತ್ತದೆ. ನಿಮಗೆ ನೆನಪಿರಬಹುದು, ಮೊದಲ ಬಾರಿಗೆ ಡಸ್ಟರ್ ಲಾಂಚ್ ಆದಾಗ ರಸ್ತೆಯಲ್ಲಿ ಅದರ ರೇಂಜ್ ಬೇರೆಯಾಗಿತ್ತು. ಅಗಲವಾದ ಟೈರ್ಸ್, ಬಲಿಷ್ಠವಾದ ಬಾಡಿ ಮತ್ತು ಒಬ್ಬ ಕುಸ್ತಿಪಟು ಎದೆ ಉಬ್ಬಿಸಿ ನಡೆದಂತೆ ಕಾಣುವ ಅದರ ಅಂದಾಜು. ಕಾಲ ಬದಲಾದಂತೆ ರೆನೋ ವೇಗ ಸ್ವಲ್ಪ ಕಡಿಮೆಯಾಯಿತು ಮತ್ತು ಉಳಿದ ಕಂಪನಿಗಳು ಮಾರ್ಕೆಟ್ ಮೇಲೆ ಹಿಡಿತ ಸಾಧಿಸಿದವು. ಆದರೆ ಈಗ ರೆನೋ ಪೂರ್ತಿ ಆತ್ಮವಿಶ್ವಾಸದೊಂದಿಗೆ ಮರಳಿದೆ. ಲಾಂಚ್ ನಂತರ ಹೊರಬಂದಿರುವ ಮಾಹಿತಿಗಳು ಸ್ಪಷ್ಟವಾಗಿ ಹೇಳುತ್ತಿವೆ, ಹೊಸ ಡಸ್ಟರ್ ಈಗ ಬಿಗ್ಸ್ಟರ್ ಅವತಾರದಲ್ಲಿ ಬಂದಿದೆ ಎಂದು. ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ, ಹಳೆಯ ಡಸ್ಟರ್ಗಿಂತ ಹೆಚ್ಚು ಅಗಲವಾದ, ಹೆಚ್ಚು ಎತ್ತರವಾದ ಮತ್ತು ಯಾವುದೋ ಒಂದು ಗಟ್ಟಿ ಬಂಡೆಯನ್ನ ಕೆತ್ತಿ ತಯಾರು ಮಾಡಿದಂತೆ ಕಾಣುವ ವಿನ್ಯಾಸ ಹೊಂದಿರುವ ಎಸ್ಯುವಿ ನಿಮ್ಮ ಕಣ್ಮುಂದೆ ಬರುತ್ತದೆ. ಹೊಸ ಡಸ್ಟರ್ನ ಡಿಸೈನ್ ಈಗ ಮೊದಲಿನ ಆ ಗೋಲಾಕಾರದ ಗುರುತಿನಿಂದ ಪೂರ್ತಿಯಾಗಿ ಹೊರಬಂದಿದೆ. ಈಗ ಇದರ ಅಂದಾಜು ಪಕ್ಕಾ ಚೌಕಾಕಾರದ, ಕಠಿಣ ಮತ್ತು ಮಸ್ಕ್ಯುಲರ್ ಆಗಿದೆ. ಸರಿಯಾಗಿ ಪ್ರತಿದಿನ ಜಿಮ್ನಲ್ಲಿ ಬೆವರು ಹರಿಸುವ ಒಬ್ಬ ಬಾಡಿ ಬಿಲ್ಡರ್ ತರಹ. ಇದರ ಬೋನೆಟ್ ಕಡೆ ಗಮನ ಕೊಡಿ. ಇದನ್ನು ಈಗ ಪೂರ್ತಿ ಫ್ಲಾಟ್ ಮತ್ತು ಎತ್ತರವಾಗಿ ಇರಿಸಲಾಗಿದೆ. ಇದು ಕಾರಿನ ಒಳಗೆ ಕೂತ ತಕ್ಷಣ ನಿಮಗೆ ಒಂದು ಪ್ರೀಮಿಯಂ ಮತ್ತು ರಾಯಲ್ ಫೀಲ್ ನೀಡುತ್ತದೆ. ಲಾಂಚ್ ನಂತರ ಸಿಕ್ಕಿರುವ ಅತಿ ದೊಡ್ಡ ಮತ್ತು ಪಕ್ಕಾ ಮಾಹಿತಿ ಎಂದರೆ ಇದರ ಹೆಡ್ಲೈಟ್ಸ್ ಬಗ್ಗೆ. ಈಗ ಇದರಲ್ಲಿ ವೈ ಶೇಪ್ ಡಿಸೈನ್ ಇರುವ ಲೈಟ್ಸ್ಗಳನ್ನು ನೀಡಲಾಗಿದೆ. ಇವು ಫ್ರಂಟ್ ಗ್ರಿಲ್ ಜೊತೆಗೆ ಎಷ್ಟು ಚೆನ್ನಾಗಿ ಸೇರಿಕೊಳ್ಳುತ್ತವೆ ಎಂದರೆ ಎರಡನ್ನೂ ಒಂದೇ ಅಚ್ಚಿನಲ್ಲಿ ತಯಾರಿಸಲಾಗಿದೆಯೇನೋ ಎಂಬಂತೆ ಕಾಣುತ್ತದೆ. ಈ ಬಾರಿ ಗ್ರಿಲ್ ಅನ್ನು ಅತ್ಯಂತ ತೆಳುವಾಗಿ ಮತ್ತು ಸ್ಲೀಕ್ ಆಗಿ ಇರಿಸಲಾಗಿದೆ. ಇದರಿಂದ ಈ ಇಡೀ ಎಸ್ಯುವಿಗೆ ಒಂದು ಮಾಡರ್ನ್ ಮತ್ತು ಅಗ್ರೆಸಿವ್ ಮುಖ ಸಿಕ್ಕಂತಾಗಿದೆ. ಇದನ್ನು ಎದುರಿನಿಂದ ನೋಡಿದ ಯಾರಿಗಾದರೂ ತಾನಾಗಿಯೇ ಸೈಡ್ ಕೊಡಬೇಕು ಅನಿಸುತ್ತದೆ. ಈಗ ಸ್ವಲ್ಪ ಸೈಡ್ ಪ್ರೊಫೈಲ್ ಕಡೆ ಹೋಗೋಣ. ಅಲ್ಲಿ ನಿಮಗೆ ಅಸಲಿ ಸರ್ಪ್ರೈಸ್ ಕಾಯುತ್ತಿದೆ. ಹಿಂದಿನ ಬಾಗಿಲುಗಳ ಹ್ಯಾಂಡಲ್ಗಳು ಈಗ ಕಾಣಿಸುವುದೇ ಇಲ್ಲ, ಏಕೆಂದರೆ ಅವುಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ಕಿಟಕಿಯ ಹತ್ತಿರ ಅಡಗಿಸಿಡಲಾಗಿದೆ. ಇದರಿಂದ ಸೈಡ್ನಿಂದ ನೋಡುವಾಗ ಇದು ಯಾವುದೋ 2 ಡೋರ್ ಸ್ಪೋರ್ಟಿ ಎಸ್ಯುವಿ ತರಹ ಕಾಣುತ್ತದೆ. ವೀಲ್ಸ್ ವಿಷಯದಲ್ಲೂ ರೆನಾಲ್ಟ್ ಯಾವುದೇ ಕಮ್ಮಿ ಮಾಡಿಲ್ಲ. ಹೊಸ ಡಸ್ಟರ್ನಲ್ಲಿ 17 ಮತ್ತು 18 ಇಂಚ್ನ ದೊಡ್ಡ ಅಲಾಯ್ ವೀಲ್ಸ್ ನೀಡಲಾಗಿದೆ. ಇವು ಡೈಮಂಡ್ ಕಟ್ ಫಿನಿಶ್ ಜೊತೆಗೆ ಬರುತ್ತವೆ. ಇವೆಲ್ಲಕ್ಕಿಂತ ವಿಶೇಷವಾದ ವಿಷಯ ಎಂದರೆ ಈ ಬಾರಿ ವೀಲ್ ಆರ್ಚಸ್, ಅಂದರೆ ಟೈರ್ನ ಮೇಲಿನ ಭಾಗ ಗೋಲಾಕಾರದಲ್ಲಿಲ್ಲದೆ ಚೌಕಾಕಾರದ ಡಿಸೈನ್ನಲ್ಲಿವೆ. ಇದೇ ಒಂದು ಸಣ್ಣ ಡೀಟೇಲ್ ಈ ಇಡೀ ಎಸ್ಯುವಿಯನ್ನು ಎಷ್ಟು ರಫ್ ಅಂಡ್ ಟಫ್ ಆಗಿ ಮಾಡುತ್ತದೆ ಎಂದರೆ ಇದನ್ನು ಸಿಟಿಯ ರಸ್ತೆಗಳಿಗಾಗಿ ಅಲ್ಲ, ಬದಲಾಗಿ ನೇರವಾಗಿ ಬೆಟ್ಟಗಳನ್ನು ಹತ್ತಲು ತಯಾರು ಮಾಡಲಾಗಿದೆ ಎಂದು ಅನ್ನಿಸುತ್ತದೆ. ಕಾರಿನ ಹಿಂಭಾಗಕ್ಕೆ ಬಂದರೆ ಇಲ್ಲಿ ವೈ ಶೇಪ್ ಇರುವ ಟೈಲ್ ಲೈಟ್ಸ್ ನೀಡಲಾಗಿದೆ. ಇವು ಮೊದಲಿಗಿಂತ ಹೆಚ್ಚು ಶಾರ್ಪ್ ಮತ್ತು ಬ್ರೈಟ್ ಆಗಿ ಕಾಣುತ್ತವೆ. ಈ ಬಾರಿ ಬೂಟ್ ಅಂದರೆ ಡಿಗ್ಗಿಯ ಬಾಗಿಲು ಕೂಡ ಹೆಚ್ಚು ಫ್ಲಾಟ್ ಮತ್ತು ಬಲಿಷ್ಠವಾದ ಡಿಸೈನ್ನಲ್ಲಿ ಬಂದಿದೆ. ಇನ್ನು ಅಸಲಿ ವಿಷಯಕ್ಕೆ ಬರೋಣ. ಈ ಎಸ್ಯುವಿಯನ್ನು ಯಾವ ಗಟ್ಟಿಯಾದ ಪ್ಲಾಟ್ಫಾರ್ಮ್ ಮೇಲೆ ತಯಾರು ಮಾಡಲಾಗಿದೆಯೋ ಅದನ್ನು ತಾಂತ್ರಿಕ ಭಾಷೆಯಲ್ಲಿ CMF-B ಪ್ಲಾಟ್ಫಾರ್ಮ್ ಎಂದು ಕರೆಯಲಾಗುತ್ತದೆ. ಇದೇ ಆ ವಿಶೇಷ ಪ್ಲಾಟ್ಫಾರ್ಮ್. ಇದರ ಮೇಲೆಯೇ ರೆನೋ ಮತ್ತು ನಿಸ್ಸಾನ್ ತಮ್ಮ ಗ್ಲೋಬಲ್ ಮಾರ್ಕೆಟ್ನ ಹಲವು ಉತ್ತಮ ಕಾರುಗಳನ್ನು ಸಿದ್ಧಪಡಿಸುತ್ತವೆ. ಇದರ ಸ್ಪಷ್ಟ ಅರ್ಥವೇನೆಂದರೆ ಲಾಂಚ್ ಆಗಿರುವ ಈ ಎಸ್ಯುವಿ ಈಗ ಮೊದಲಿಗಿಂತಲೂ ಹೆಚ್ಚು ಸುರಕ್ಷಿತ, ಬಲಿಷ್ಠ ಮತ್ತು ಸ್ಟೇಬಲ್ ಆಗಿದೆ. ಅಂದರೆ ರಸ್ತೆಗಳು ಎಷ್ಟೇ ಕೆಟ್ಟದಾಗಿದ್ದರೂ ಗಾಡಿ ತನ್ನ ಸಮತೋಲನ ಕಳೆದುಕೊಳ್ಳುವುದಿಲ್ಲ. ಆದರೆ ಸ್ವಲ್ಪ ತಡೆಯಿರಿ. ಒಂದು ವೇಳೆ ಬದಲಾವಣೆ ಕೇವಲ ಎಕ್ಸ್ಟೀರಿಯರ್ಗೆ ಮಾತ್ರ ಸೀಮಿತವಾಗಿದೆ ಎಂದು ನಿಮಗೆ ಅನಿಸುತ್ತಿದ್ದರೆ ಒಂದು ಬಾರಿ ಬಾಗಿಲು ತೆರೆದು ಒಳಗೆ ಕೂತು ನೋಡಿ. ಹಳೆಯ ಡಸ್ಟರ್ ಬಗ್ಗೆ ಯಾವಾಗಲೂ ಒಂದು ದೊಡ್ಡ ದೂರಿರುತ್ತಿತ್ತು. ಅದರ ಕ್ಯಾಬಿನ್ ಅಂದರೆ ಇಂಟೀರಿಯರ್ ತುಂಬಾ ಸಿಂಪಲ್ ಮತ್ತು ಸ್ವಲ್ಪ ಔಟ್ಡೇಟೆಡ್ ಅನಿಸುತ್ತಿತ್ತು. ಪ್ಲಾಸ್ಟಿಕ್ ಕ್ವಾಲಿಟಿ ಕೂಡ ಅಷ್ಟೇನು ಪ್ರೀಮಿಯಂ ಫೀಲ್ ನೀಡುತ್ತಿರಲಿಲ್ಲ. ಆದರೆ ಈ ಬಾರಿ ರೆನೋ ಪೂರ್ತಿ ಕಥೆಯನ್ನೇ ಬದಲಿಸಿಬಿಟ್ಟಿದೆ. ನೀವು ಯಾವಾಗ ಹೊಸ ಡಸ್ಟರ್ನ ಭಾರೀ ಮತ್ತು ಗಟ್ಟಿಯಾದ ಬಾಗಿಲು ತೆರೆಯುತ್ತೀರೋ ನೀವು ಒಂದು ಪೂರ್ತಿ ಹೊಸ ವಾತಾವರಣದಲ್ಲಿ ಇರುವುದನ್ನು ಗಮನಿಸುತ್ತೀರಿ. ಡ್ಯಾಶ್ಬೋರ್ಡ್ಗೆ ಪೂರ್ತಿಯಾಗಿ ಫ್ರೆಶ್ ಮತ್ತು ಮಾಡರ್ನ್ ಡಿಸೈನ್ ನೀಡಲಾಗಿದೆ.
ಈಗ ಡ್ರೈವರ್ ಎದುರಿಗೆ 7 ಇಂಚ್ನ ಡಿಜಿಟಲ್ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ನೀಡಲಾಗಿದೆ. ಇದು ಗಾಡಿಗೆ ಸಂಬಂಧಿಸಿದ ಪ್ರತಿ ಮುಖ್ಯ ಮಾಹಿತಿಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಮತ್ತು ಸೆಂಟರ್ನಲ್ಲಿ 10 ಇಂಚ್ನ ದೊಡ್ಡ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ವಿಶೇಷವೇನೆಂದರೆ ಈ ಸ್ಕ್ರೀನನ್ನು ಸ್ವಲ್ಪ ಡ್ರೈವರ್ ಕಡೆಗೆ ವಾಲಿಸಿ ಅಳವಡಿಸಲಾಗಿದೆ. ಇದರಿಂದ ಡ್ರೈವ್ ಮಾಡುವಾಗ ರಸ್ತೆಯಿಂದ ಕಣ್ಣುಗಳನ್ನು ದೂರ ಮಾಡುವ ಅಗತ್ಯವಿರುವುದಿಲ್ಲ. ಇದನ್ನೇ ಡ್ರೈವರ್ ಸೆಂಟ್ರಿಕ್ ಡಿಸೈನ್ ಎನ್ನಲಾಗುತ್ತದೆ. ಎಸಿ ವೆಂಟ್ಸ್ ಅಂದರೆ ತಣ್ಣನೆಯ ಗಾಳಿ ನೀಡುವ ಔಟ್ಲೆಟ್ಗಳನ್ನು ಕೂಡ ವೈ ಶೇಪ್ ಸ್ಟೈಲ್ನಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಇದು ಹೊರಗಿನ ಲೈಟ್ಸ್ಗಳ ಥೀಮ್ಗೆ ಪೂರ್ತಿಯಾಗಿ ಮ್ಯಾಚ್ ಆಗುತ್ತದೆ. ಇನ್ನು ಗೇರ್ ಲೀವರ್ ಬಗ್ಗೆ ಹೇಳುವುದಾದರೆ, ಈಗ ಆ ಹಳೆಯ ಉದ್ದನೆಯ ಮತ್ತು ಭಾರವಾದ ಲೀವರ್ ಉಳಿದಿಲ್ಲ. ಈಗ ಇಲ್ಲಿ ಒಂದು ಸಣ್ಣ ಮತ್ತು ಮಾಡರ್ನ್ ಗೇರ್ ಸೆಲೆಕ್ಟರ್ ಸಿಗುತ್ತದೆ. ಇದು ನೋಡಲು ಪಕ್ಕಾ ಯಾವುದೋ ಪ್ರೀಮಿಯಂ ಲಕ್ಸುರಿ ಕಾರ್ನಂತಹ ಅನುಭವ ನೀಡುತ್ತದೆ. ಸ್ಟೀರಿಂಗ್ ವೀಲ್ ಕೂಡ ಈ ಬಾರಿ ಪೂರ್ತಿಯಾಗಿ ಹೊಸದಾಗಿದ್ದು, ಮೇಲ್ಭಾಗ ಮತ್ತು ಕೆಳಭಾಗದಿಂದ ಹಗುರವಾದ ಫ್ಲಾಟ್ ಡಿಸೈನ್ನಲ್ಲಿದೆ. ಇದನ್ನು ಹಿಡಿದ ತಕ್ಷಣ ಕೈಗಳಲ್ಲಿ ಒಂದು ಸ್ಪೋರ್ಟಿ ಮತ್ತು ರೇಸಿಂಗ್ ಫೀಲ್ ತಾನಾಗಿಯೇ ಬರುತ್ತದೆ. ಈಗ ಪ್ರತಿಯೊಬ್ಬ ಭಾರತೀಯ ಕಾರ್ ಪ್ರೇಮಿಯ ಮನಸ್ಸಿನಲ್ಲಿ ಮೂಡುವ ಅತಿ ದೊಡ್ಡ ಪ್ರಶ್ನೆಗೆ ಬರೋಣ. ಅದೇನೆಂದರೆ, ಇದರ ಎಂಜಿನ್ ಹೇಗಿದೆ? ಪವರ್ನಲ್ಲಿ ದಮ್ ಇದೆಯಾ ಇಲ್ಲವಾ? ಮತ್ತು ಅತಿ ಮುಖ್ಯವಾದ ಪ್ರಶ್ನೆ, ಮೈಲೇಜ್ ಎಷ್ಟು ನೀಡುತ್ತದೆ? ಹಾಗಾದರೆ ಗಮನವಿಟ್ಟು ಕೇಳಿ. ಇಲ್ಲಿ ಡೀಸೆಲ್ ಎಂಜಿನ್ನ ದೊಡ್ಡ ಫ್ಯಾನ್ ಆಗಿದ್ದವರಿಗೆ ಸ್ವಲ್ಪ ನಿರಾಸೆಯ ಸುದ್ದಿಯಿದೆ. ಹಳೆಯ ಡಸ್ಟರ್ನ ಪ್ರಸಿದ್ಧ 1.5 ಲೀಟರ್ ಡೀಸೆಲ್ ಎಂಜಿನ್ ಅದರ ಅದ್ಭುತವಾದ ಟಾರ್ಕ್ಗಾಗಿ ಗುರುತಿಸಲಾಗುತ್ತಿತ್ತೋ ಅದು ಈಗ ಇತಿಹಾಸವಾಗಿದೆ. ಹೌದು, ಲಾಂಚ್ ಆಗಿರುವ ಹೊಸ ಡಸ್ಟರ್ನಲ್ಲಿ ಡೀಸೆಲ್ನ ಯಾವುದೇ ಆಪ್ಷನ್ ನೀಡಲಾಗಿಲ್ಲ. ಆದರೆ ಬೇಸರ ಮಾಡಿಕೊಳ್ಳುವ ಅಗತ್ಯ ಖಂಡಿತ ಇಲ್ಲ, ಏಕೆಂದರೆ ಈ ಬಾರಿ ರೆನೋ ಟೆಕ್ನಾಲಜಿ ವಿಷಯದಲ್ಲಿ ದೊಡ್ಡ ಪಣ ತೊಟ್ಟಿದೆ. ಹೊಸ ಡಸ್ಟರ್ನಲ್ಲಿ ನಿಮಗೆ 3 ಬೇರೆ ಬೇರೆ ಎಂಜಿನ್ ಆಯ್ಕೆಗಳು ಸಿಗುತ್ತವೆ. ಇವೆಲ್ಲವೂ ಪೆಟ್ರೋಲ್ ಆಧಾರಿತವಾಗಿವೆ, ಆದರೆ ಪ್ರತಿ ಎಂಜಿನ್ನ ಸ್ವಭಾವ ಮತ್ತು ಬಳಕೆ ಬೇರೆಯಾಗಿದೆ. ಮೊದಲ ಎಂಜಿನ್ 1 ಲೀಟರ್ ಟರ್ಬೋ ಪೆಟ್ರೋಲ್ ಯೂನಿಟ್. ಇದು ವಿಶೇಷವಾಗಿ ಯಾರು ಹೆಚ್ಚಾಗಿ ಸಿಟಿಯಲ್ಲಿ ಗಾಡಿ ಓಡಿಸುತ್ತಾರೋ ಮತ್ತು ಬಜೆಟ್ ಜೊತೆಗೆ ಮೈಲೇಜ್ ಬಗ್ಗೆಯೂ ಗಮನಹರಿಸುತ್ತಾರೋ ಅಂತಹ ಜನರಿಗಾಗಿ ಇದೆ. ಆದರೆ ಅಸಲಿ ಯುಎಸ್ಪಿ ಇರುವುದು ಇದರ ಹೈಬ್ರಿಡ್ ಟೆಕ್ನಾಲಜಿಯಲ್ಲಿ. ಹೌದು, ಹೊಸ ಡಸ್ಟರ್ ಈಗ ಒಂದು ಉತ್ತಮ ಹೈಬ್ರಿಡ್ ಸೆಟಪ್ ಜೊತೆಗೆ ಮಾರ್ಕೆಟ್ಗೆ ಇಳಿದಿದೆ. ಇದರಲ್ಲಿ 1.6 ಲೀಟರ್ ಪೆಟ್ರೋಲ್ ಎಂಜಿನ್ ನೀಡಲಾಗಿದ್ದು, ಅದು 2 ಎಲೆಕ್ಟ್ರಿಕ್ ಮೋಟಾರ್ಸ್ಗಳ ಜೊತೆ ಸೇರಿ ಕೆಲಸ ಮಾಡುತ್ತದೆ. ಈಗ ಇದರ ಲಾಭ ಅರ್ಥ ಮಾಡಿಕೊಳ್ಳಿ. ಸಿಟಿಯ ಜನಜಂಗುಳಿ ಮತ್ತು ಟ್ರಾಫಿಕ್ನಲ್ಲಿ ಈ ಎಸ್ಯುವಿ ಹೆಚ್ಚಿನ ಸಮಯ ಎಲೆಕ್ಟ್ರಿಕ್ ಮೋಡ್ ಮೇಲೆ ಚಲಿಸುತ್ತದೆ. ಪೂರ್ತಿ ಶಾಂತವಾಗಿ, ಸ್ಮೂತ್ ಆಗಿ ಮತ್ತು ಅತ್ಯಂತ ಕಡಿಮೆ ಇಂಧನ ವೆಚ್ಚದೊಂದಿಗೆ. ಮತ್ತು ಯಾವಾಗ ನೀವು ಹೈವೇ ಮೇಲೆ ಎಕ್ಸಲರೇಟರ್ ಒತ್ತುತ್ತೀರೋ ತಕ್ಷಣ ಪೆಟ್ರೋಲ್ ಎಂಜಿನ್ ಆಕ್ಟಿವ್ ಆಗುತ್ತದೆ. ಇದರ ರಿಸಲ್ಟ್ ಏನೆಂದರೆ, ಅದ್ಭುತವಾದ ಪವರ್ ಮತ್ತು ಮೈಲೇಜ್ ಕಿಂಗ್ ಎನಿಸಿಕೊಂಡಿರುವ ಬ್ರ್ಯಾಂಡ್ಗಳು ಕೂಡ ಯೋಚಿಸುವಂತಹ ಮೈಲೇಜ್. ರಿಪೋರ್ಟ್ಸ್ ಮತ್ತು ರಿಯಲ್ ವರ್ಲ್ಡ್ ಡ್ರೈವ್ ಡೇಟಾ ಪ್ರಕಾರ ಈ ಎಸ್ಯುವಿಯ ಹೈಬ್ರಿಡ್ ಎಂಜಿನ್ ವೇರಿಯಂಟ್ ಸುಮಾರು 25ರಿಂದ 27 ಕಿಲೋಮೀಟರ್ ಪ್ರತಿ ಲೀಟರ್ವರೆಗೆ ಮೈಲೇಜ್ ನೀಡುವಲ್ಲಿ ಸಕ್ಷಮವಾಗಿದೆ ಎಂದು ಸಾಬೀತಾಗುತ್ತಿದೆ. ಇಷ್ಟೊಂದು ದೊಡ್ಡ ಮತ್ತು ಬಲಿಷ್ಠವಾದ ಎಸ್ಯುವಿ ಆಗಿದ್ರೂ ಸಹ ಇಂತಹ ಅದ್ಭುತ ಮೈಲೇಜ್ ನೀಡುವುದಿದೆಯಲ್ಲ, ಇದೇ ಕಾರಣಕ್ಕೆ ಇದು ಕ್ರೆಟಾ ಮತ್ತು ಸೆಲ್ಟಾಸ್ನ ಮಾರಾಟದ ಮೇಲೆ ನೇರ ಪರಿಣಾಮ ಬೀರಲಿದೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಡಸ್ಟರ್ ಅನ್ನು ಅಸಲಿ ಡಸ್ಟರ್ ಆಗಿ ಮಾಡುವುದ್ಯಾವುದು? ಅದುವೇ ಎಂತಹ ದಾರಿಯಲ್ಲಾದರೂ ನುಗ್ಗಿ ಹೋಗುವ ಅದರ ಸಾಮರ್ಥ್ಯ. ಎಲ್ಲಿ ಉಳಿದ ಗಾಡಿಗಳು ಕಡಿಮೆ ಗ್ರೌಂಡ್ ಕ್ಲಿಯರೆನ್ಸ್ ಕಾರಣಕ್ಕೆ ನಿಲ್ಲುವ ಮೊದಲು ಯೋಚನೆ ಮಾಡುತ್ತವೋ ಅಲ್ಲಿ ಡಸ್ಟರ್ ಯಾವುದೇ ಹಿಂಜರಿಕೆ ಇಲ್ಲದೆ ನುಗ್ಗಿ ಸಾಗುತ್ತದೆ. ಲಾಂಚ್ ಆಗಿರುವ ಹೊಸ ಡಸ್ಟರ್ನಲ್ಲಿ ನಿಮಗೆ ಅಸಲಿ 4x4 ಸಿಸ್ಟಮ್ ನೀಡಲಾಗಿದೆ. ಅಂದರೆ 4 ಚಕ್ರಗಳಿಗೆ ಸಮಾನವಾದ ಶಕ್ತಿ ನೀಡುವ ಸೆಟಪ್. ಮತ್ತು ಇದು ಕೇವಲ ಹೆಸರಿಗಷ್ಟೇ 4x4 ಅಲ್ಲ ಬಾಸ್. ಇದರಲ್ಲಿ ಬೇರೆ ಬೇರೆ ಟೆರೈನ್ ಮೋಡ್ ಸಿಗ್ತಾವೆ. ಮರಳುಗಾಡಿಗೆ ಪ್ರತ್ಯೇಕ ಮೋಡ್, ಕೆಸರಿಗಾಗಿ ಬೇರೆ, ಮಂಜುಗಡ್ಡೆಗೆ ಒಂದು ಮತ್ತು ಕಲ್ಲು ಮುಳ್ಳಿನ ರಸ್ತೆಗಳಿಗಾಗಿ ಬೇರೆ ಸೆಟ್ಟಿಂಗ್ ನೀಡಲಾಗಿದೆ. ಇದರ ಜೊತೆಗೆ ಒಂದು ವಿಶೇಷವಾದ ಇಕೋ ಮೋಡ್ ಕೂಡ ಇದೆ. ಇದು ಆಫ್ ರೋಡಿಂಗ್ ಸಮಯದಲ್ಲಿಯೂ ಇಂಧನ ಉಳಿಸಲು ಸಹಾಯ ಮಾಡುತ್ತದೆ. ಈ ಎಸ್ಯುವಿಯ ಗ್ರೌಂಡ್ ಕ್ಲಿಯರೆನ್ಸ್ ಸುಮಾರು 217 mm ಎಂದು ತಿಳಿಸಲಾಗಿದೆ. ಇದರ ಸ್ಪಷ್ಟ ಅರ್ಥವೇನೆಂದರೆ, ನೀವು ಇದನ್ನು ಅತಿಯಾಗಿ ಯೋಚನೆ ಮಾಡದೆ ಯಾವುದೇ ಕೆಟ್ಟ, ಒಡೆದ ಅಥವಾ ಕಚ್ಚಾ ರಸ್ತೆಗಳ ಮೇಲೆ ಕೊಂಡೊಯ್ಯಬಹುದು. ಇದೇ ವೈಶಿಷ್ಟ್ಯ ಇದನ್ನು ಗ್ರ್ಯಾಂಡ್ ವಿಟಾರಾ ಮತ್ತು ಕ್ರೆಟಾನಂತಹ ಎಸ್ಯುವಿಗಳಿಂದ 10 ಹೆಜ್ಜೆ ಮುಂದೆ ನಿಲ್ಲಿಸುತ್ತದೆ. ಏಕೆಂದರೆ ಅವುಗಳಲ್ಲಿ ಒಂದೋ 4x4 ಆಪ್ಷನ್ ಸಿಗುವುದೇ ಇಲ್ಲ. ಒಂದು ವೇಳೆ ಎಲ್ಲಾದರೂ ಸಿಕ್ಕರೂ ಅದು ಇಷ್ಟೊಂದು ಭರವಸೆಯದ್ದಾಗಿ ಮತ್ತು ಅದ್ಭುತವಾಗಿ ಇರುವುದಿಲ್ಲ. ಈಗಿನ ಮಾರ್ಕೆಟ್ ವಾಸ್ತವವನ್ನು ಒಮ್ಮೆ ಗಮನಿಸೋಣ. ಅಸಲಿಗೆ ಇಲ್ಲಿ ಆಗುತ್ತಿರುವುದೇನು? ಒಂದು ವೇಳೆ ಯಾರದ್ದಾದರೂ ಬಜೆಟ್ 15ರಿಂದ 20 ಲಕ್ಷದ ನಡುವೆ ಇದ್ದರೆ ಹೆಚ್ಚಿನ ಜನರು ಅತಿಯಾಗಿ ಯೋಚನೆ ಮಾಡದೆ ನೇರವಾಗಿ ಹ್ಯುಂಡಾಯ್ ಶೋರೂಮ್ಗೆ ಹೋಗಿ ಕ್ರೆಟಾ ಬುಕ್ ಮಾಡುತ್ತಾರೆ ಅಥವಾ ಕಿಯಾ ಸೆಲ್ಟಾಸ್ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಒಪ್ಪಿಕೊಳ್ಳಲೇಬೇಕು, ಈ ಎರಡೂ ಕಾರುಗಳು ಫೀಚರ್ಸ್ ವಿಷಯದಲ್ಲಿ ಸಾಕಷ್ಟು ಸ್ಟ್ರಾಂಗ್ ಆಗಿವೆ. ಸನ್ರೂಫ್ ಇದೆ, ವೆಂಟಿಲೇಟೆಡ್ ಸೀಟ್ಸ್ ಇವೆ ಮತ್ತು ಒಳಗೆ ಕೂತ ತಕ್ಷಣ ಲಕ್ಸರಿ ಫೀಲ್ ಬರುತ್ತದೆ.
ಇದು ಯಾರಿಗೆ ಪರ್ಫೆಕ್ಟ್ ಎಸ್ಯುವಿ ಅಂದ್ರೆ ಯಾರು ತಮ್ಮ ಕಾರ್ ಸಿಟಿಯಲ್ಲಿ ಆರಾಮದಾಯಕವಾಗಿರಬೇಕು ಮತ್ತು ಕ್ಯಾಬಿನ್ ಮಾಡರ್ನ್ ಆಗಿರಬೇಕು ಎಂದು ಬಯಸುತ್ತಾರೋ ಅವರಿಗಾಗಿ. ಆದರೆ ಯಾವಾಗ ಮನಸ್ಸಾದಾಗ ಅದೇ ಕಾರನ್ನು ತಗೊಂಡು ಬೆಟ್ಟ ಗುಡ್ಡಗಳು, ಕಾಡು ಅಥವಾ ನದಿ ತೊರೆಗಳ ಪಕ್ಕಕ್ಕೆ ಹೋಗಲು ಸಾಧ್ಯವಾಗುತ್ತದೆಯೋ, ಕಾರ್ ಎಲ್ಲಾದರೂ ಸಿಕ್ಕಾಗಿಕೊಳ್ಳಬಹುದು ಎಂಬ ಭಯವಿಲ್ಲದೆ ನುಗ್ಗಲು ಸಾಧ್ಯವಾಗುತ್ತದೆಯೋ, ಆಗ ಅಸಲಿ ಮಜಾ ಸಿಗುತ್ತದೆ. ಹೊಸ ಡಸ್ಟರ್ನಲ್ಲಿ ಇವತ್ತಿನ ಒಂದು ಮಾಡರ್ನ್ ಫ್ಯಾಮಿಲಿಗೆ ಬೇಕಾದ ಪ್ರತಿ ಸೌಲಭ್ಯವೂ ಇದೆ. 6 ಏರ್ ಬ್ಯಾಗ್ಸ್, 360 ಡಿಗ್ರಿ ಕ್ಯಾಮೆರಾ, ಎಡಾಸ್ನಂತಹ ಅಡ್ವಾನ್ಸ್ ಸೇಫ್ಟಿ ಫೀಚರ್ಸ್ ಇವೆ. ಇವು ಅವಶ್ಯಕತೆವಿದ್ದಾಗ ತಾವೇ ಬ್ರೇಕ್ ಹಾಕುತ್ತವೆ ಮತ್ತು ಗಾಡಿ ಲೇನ್ ಬಿಟ್ಟು ಹೋಗದಂತೆ ನೋಡಿಕೊಳ್ಳುತ್ತವೆ. ಇದರ ಜೊತೆಗೆ ಇದರಲ್ಲಿ ಅದೇ ಹಳೆಯ ಡಸ್ಟರ್ನ ಗಟ್ಟಿಯಾದ DNA ಕೂಡ ಜೀವಂತವಾಗಿದೆ. ಇದನ್ನು ನಿಜವಾದ ಅರ್ಥದಲ್ಲಿ ಅನ್ಬೀಟಬಲ್ ಮಾಡುತ್ತದೆ. ಲಾಂಚ್ ನಂತರ ಹೊರಬಂದಿರುವ ಮತ್ತೊಂದು ಅತ್ಯಂತ ಆಸಕ್ತಿದಾಯಕ ಫೀಚರ್ ಎಂದರೆ ಇದರ ಸ್ಲೀಪ್ ಪ್ಯಾಕ್ ಫೀಚರ್. ಇದೇನೆಂದರೆ, ಒಂದು ವೇಳೆ ನೀವು ಟ್ರಾವೆಲ್ ಮತ್ತು ಅಡ್ವೆಂಚರ್ ಪ್ರಿಯರಾಗಿದ್ದರೆ ನೀವು ಹಿಂದಿನ ಸೀಟುಗಳನ್ನು ಪೂರ್ತಿಯಾಗಿ ಫೋಲ್ಡ್ ಮಾಡಬಹುದು ಮತ್ತು ಅಲ್ಲಿ ಡಬಲ್ ಬೆಡ್ನಂತಹ ಹಾಸಿಗೆಯನ್ನು ಫಿಟ್ ಮಾಡಬಹುದು. ರೆನೋ ಇದಕ್ಕಾಗಿ ವಿಶೇಷವಾದ ಆಕ್ಸೆಸರಿಗಳನ್ನು ಕೂಡ ಆಫರ್ ಮಾಡುತ್ತಿದೆ. ಇದರ ಸಹಾಯದಿಂದ ನೀವು ಗಾಡಿಯ ಹಿಂಭಾಗದಲ್ಲೇ ಒಂದು ಸಣ್ಣ ಟೆಂಟ್ ಅನ್ನು ಹಾಕಬಹುದು. ಒಮ್ಮೆ ಯೋಚಿಸಿ, ನೀವು ಲಡಾಖ್ ಅಥವಾ ಯಾವುದೇ ಕಣಿವೆಗಳಲ್ಲಿ ನಿಂತಿದ್ದೀರಿ, ರಾತ್ರಿಯಾಗಿದೆ ಮತ್ತು ಹೋಟೆಲ್ ಹುಡುಕುವ ಯಾವುದೇ ಟೆನ್ಷನ್ ನಿಮಗಿಲ್ಲ, ಏಕೆಂದರೆ ನಿಮ್ಮ ಡಸ್ಟರ್ ಈಗ ಕೇವಲ ಎಸ್ಯುವಿ ಅಲ್ಲ, ಬದಲಾಗಿ ಅದು ನಿಮ್ಮ ಚಲಿಸುವ ಹೋಟೆಲ್ ಆಗಿ ಬದಲಾಗಿದೆ. ಇದು ಕೇವಲ ಒಂದು ಗಾಡಿಯಾಗಿ ಉಳಿದಿಲ್ಲ, ಬದಲಾಗಿ ಸ್ವಾತಂತ್ರ್ಯ ಮತ್ತು ನಿಶ್ಚಿಂತೆಯ ಒಂದು ಆಲೋಚನೆಯಾಗಿ ಹೊರಹೊಮ್ಮಿದೆ. ಈಗ ಭಾರತದಲ್ಲಿ ಯಾವುದೇ ಕಾರಿನ ಭವಿಷ್ಯವನ್ನು ನಿರ್ಧರಿಸುವ ಆ ಪ್ರಮುಖ ವಿಷಯಕ್ಕೆ ಬರೋಣ, ಅದುವೇ ಬೆಲೆ. ಭಾರತೀಯ ಗ್ರಾಹಕರು ಪ್ರತಿ ರೂಪಾಯಿಯ ಮೌಲ್ಯವನ್ನು ನೋಡುತ್ತಾರೆ ಎಂಬುದು ರೆನೋಗೆ ಚೆನ್ನಾಗಿ ತಿಳಿದಿದೆ. ಲಾಂಚ್ ನಂತರ ಲಭ್ಯವಿರುವ ಮಾಹಿತಿಯ ಪ್ರಕಾರ ರೆನೋ ಹೊಸ ಡಸ್ಟರ್ ಅನ್ನು ಅತ್ಯಂತ ಆಕ್ರಮಣಕಾರಿ ಬೆಲೆಯೊಂದಿಗೆ ಮಾರುಕಟ್ಟೆಗೆ ಇಳಿಸಿದೆ. ಇದರ ಆರಂಭಿಕ ಬೆಲೆ ಸುಮಾರು 10 ರಿಂದ 11 ಲಕ್ಷದ ಆಸುಪಾಸಿನಲ್ಲಿ ಇರಿಸಲಾಗಿದೆ. ಇನ್ನು ಟಾಪ್ ವೇರಿಯಂಟ್ ಬೆಲೆ ಸುಮಾರು 18 ರಿಂದ 20 ಲಕ್ಷದವರೆಗೆ ಹೋಗುತ್ತದೆ. ಡ್ರೈವಿಂಗ್ ಅನ್ನು ನಿಜವಾಗಿಯೂ ಅನುಭವಿಸಲು ಬಯಸುವವರಿಗೆ ಇದೊಂದು ಅದ್ಭುತ ಕೊಡುಗೆಯೇ ಸರಿ. ಅಂದರೆ ಕಾರನ್ನು ಕೇವಲ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪಿಸುವ ಸಾಧನ ಎಂದು ಭಾವಿಸದೆ ಒಬ್ಬ ಭರವಸೆಯ ಸಂಗಾತಿ ಎಂದು ನಂಬುವವರಿಗೆ ಇದು ಬೆಸ್ಟ್ ಚಾಯ್ಸ್. ಈಗ ಕೊನೆಯ ಪ್ರಶ್ನೆ ಉಳಿದಿರುವುದು ಇದೆ. ಈ ಎಸ್ಯುವಿ ಕ್ರೆಟಾ ಮತ್ತು ಸೆಲ್ಟೋಸ್ಗಳ ಸಾಮ್ರಾಜ್ಯವನ್ನು ಅಲುಗಾಡಿಸಲು ಸಾಧ್ಯವೇ? ಇದರ ಉತ್ತರ ಸ್ವಲ್ಪ ಹೌದು ಮತ್ತು ಸ್ವಲ್ಪ ಇಲ್ಲ. ಯಾರು ಕೇವಲ ಸನ್ ರೂಫ್, ಆಂಬಿಯೆಂಟ್ ಲೈಟಿಂಗ್ ಮತ್ತು ಕೇವಲ ತೋರಿಸಿಕೊಳ್ಳುವ ಫೀಚರ್ಸ್ಗಳ ಹಿಂದೆ ಹೋಗುತ್ತಾರೋ ಅವರು ಬಹುಶಃ ಈಗಲೂ ಅದೇ ಕಾರುಗಳ ಕಡೆಗೆ ಹೋಗಬಹುದು. ಆದರೆ ಯಾರು ಕಾರಿನ ಅಸಲಿ ಇಂಜಿನಿಯರಿಂಗ್, ಅದರ ಬಲಿಷ್ಠವಾದ ಬಾಡಿ ಮತ್ತು ಎಂತಹ ರಸ್ತೆಗಳಲ್ಲಾದರೂ ಚಲಿಸುವ ಅದರ ಸಾಮರ್ಥ್ಯವನ್ನು ಅರ್ಥಮಾಡಿಕೊಳ್ಳುತ್ತಾರೋ ಅವರಿಗೆ ಹೊಸ ಡಸ್ಟರ್ ಬಿಟ್ಟರೆ ಬೇರೆ ಆಪ್ಷನ್ ಕಾಣಿಸುವುದು ಕಷ್ಟ. ಇನ್ನು ಟಾಟಾ ಸಿಯರಾದ ಜತೆಗೆ ಗ್ರ್ಯಾಂಡ್ ವಿಟಾರಾನಂತಹ ಎಸ್ಯುವಿಗಳು ಕೂಡ ಈಗ ತಮ್ಮ ತಂತ್ರಗಾರಿಕೆಯ ಬಗ್ಗೆ ಮರುಚಿಂತನೆ ಮಾಡುವ ಅನಿವಾರ್ಯತೆ ಎದುರಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರ ಜೊತೆ ಇದನ್ನು ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಇದೇ ತರಹದ ಲೇಟೆಸ್ಟ್ ಕಾರ್ ಅಪ್ಡೇಟ್ಸ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನ ಮರೆಯಬೇಡಿ. ನಿಮ್ಮ ಈ ಸಣ್ಣ ಬೆಂಬಲ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ದೊಡ್ಡ ಸ್ಫೂರ್ತಿ ನೀಡುತ್ತದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದೊಂದಿಗೆ. ಅಲ್ಲಿಯವರೆಗೆ ಕನ್ನಡ ಮೋಟಾರ್ ಝೋನ್ ನೋಡ್ತಾ ಇರಿ ಮತ್ತು ಸೇಫ್ ಆಗಿ ಡ್ರೈವ್ ಮಾಡಿ. ಧನ್ಯವಾದಗಳು.